ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಸುಮಂತ್ ಹತ್ಯೆಯಾಗಿ ಇಲ್ಲಿವರೆಗೆ 1.5 ತಿಂಗಳಾಯ್ತು. ಯಾಕೆ ಆರೋಪಿ ಸಿಕ್ಕಿಲ್ಲ ಅಂತ ನೋಡ್ತಾ ಹೋದ್ರೆ ವಿಚಿತ್ರವಾದ ಒಂದು ವಾದ ಈಗ ಹೊರಗೆ ಬರ್ತಾ ಇದೆ. ಆ ವಾದ ಏನಂತ ಹೇಳಿದ್ರೆ, ಈ ಹತ್ಯೆ ಏಕಾಂತದಲ್ಲಿ ನಡೆದಿದೆ. ಏಕಾಂತ ಅಂತ ಬಂದ ಕೂಡಲೇನೆ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಪಾಲ್ಗೊಂಡಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವೇನು ಇಲ್ಲಿವರೆಗೆ ಸಂದರ್ಶನ ಎಲ್ಲಾರ್ದು ಮಾಡಿದ್ದೇವೆ, ಸುಮಾರು ಜನರ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿದಾಗ ಬರುವಂತದ್ದು. ಹಾಗಾದ್ರೆ ಇದೇ ಹತ್ಯೆ ಲೋಕಾಂತದಲ್ಲಿ ಆಗಿದ್ರೆ ಅಂತ ಹೇಳಿದ್ರೆ, 4 ಜನ ಇದ್ದಾಗ ಅವ್ರ ಮಧ್ಯ ನಡೆದು ಹೋಗ್ಬಿಟ್ಟಿದ್ರೆ ಇದು ಈಗಾಗ್ಲೇನೆ ಕೊಲೆಗಾರ ಸಿಕ್ತಿದ್ದ. ಯಾಕೆಂದ್ರೆ ಲೋಕಾಂತ ಅಂತ ಬಂದ ಕೂಡಲೇನೆ ಸುಮಂತ್ ಒಬ್ಬ ಸಾಮಾನ್ಯ ಹುಡುಗ, ಅವನೇನು ಶ್ರೀಮಂತ ಕುಟುಂಬದವನಲ್ಲ, ಕೃಷಿ ಕುಟುಂಬದಿಂದ ಬಂದಂತವನು, ಸರ್ಕಾರಿ ಶಾಲೆ ವಿದ್ಯಾರ್ಥಿ. ಇನ್ನೊಂದು ಕಡೆ ಲೋಕಾಂತದಲ್ಲಿ ಒಂದು ಹತ್ಯೆ ಆಗ ಡಿಸಿಪಿ ಸೋಮಶೇಖರ್ ಅವರ ಒಂದು ಕೊಲೆ ಕೇಸ್, ಅವ್ರ ಮೇಲೆ ಏನು ಆಪಾದನೆ ಬರ್ತಿರುವಂತ ಸುದ್ದಿಯನ್ನು ನೀವು ಕೇಳಿರ್ತೀರಾ. ಆ ಕಾಲದಲ್ಲಿ ಅತಿ ಪ್ರಭಾವಿಯಾಗಿರ್ತಾರೆ. ಆದ್ರೂ ಅವರು ಈ ಕೇಸು ಅವ್ರಿಗೆ ಸುತ್ತಕೊಳ್ಳುತ್ತೆ, ಕೊನೆಗೆ ಸಿಒಡಿ ಹೋಗುತ್ತೆ, ನಂತರ ಈ ಕೇಸು ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ, ಅದು ಅವರನ್ನೇ ಸುತ್ತಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಈ ಕೇಸ್ ನಡೆಯುವಂತದ್ದು ಲೋಕಾಂತದಲ್ಲಿ. ಸೊ ಏಕಾಂತ ಮತ್ತೆ ಲೋಕಾಂತ ಅಂತ ಬಂದಾಗ, ಏಕಾಂತದಲ್ಲಿ ಏನೆಲ್ಲ ನಡೀತವೆ, ಅಲ್ಲಿ ಸುಮಾರು ಜನ ಬಚಾವ್ ಆಗ್ತಾರೆ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಆ ವ್ಯಕ್ತಿ ಹೆಸರು ಯಾರಂತ ಹೇಳಿದ್ರೆ ಸಿಗ್ಲಿ ಬಸ್ಯ ಅಂತ ನೀವು ಹೆಸರು ಕೇಳಿರ್ತೀರಾ. ರಾಜ್ಯದಲ್ಲಿ ಅತಿ ಹೆಚ್ಚು ಕಳ್ಳತನ ಮಾಡಿದಂತ ವ್ಯಕ್ತಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೆಜಿ ಗಟ್ಟಲೆ ಚಿನ್ನವನ್ನ ಕಳ್ಳತನ ಮಾಡಿದಂತ ವ್ಯಕ್ತಿ. ನೀವು ಆ ವ್ಯಕ್ತಿಯ ಸಂದರ್ಶನ ನೋಡಿದಾಗ ಆ ವ್ಯಕ್ತಿನೇ ಓಪನ್ ಆಗಿ ಹೇಳ್ತಾನೆ, 250 ಮೇಲೆ ಆ ವ್ಯಕ್ತಿಯ ಮೇಲೆ ಕೇಸ್ ಇರ್ತವೆ, ಆದ್ರೆ ಯಾವುದೇ ಕೇಸುಗಳು ಕೋರ್ಟಿನಲ್ಲಿ ನಿಲ್ಲುವುದಿಲ್ಲ. ಆಗ ಸಂದರ್ಶನದಲ್ಲಿ ನಾವು ಕೇಳ್ತೇವನ್ಗೆ, ಯಾಕೆ ಈ ಕೇಸ್ ನಿಲ್ಲುವುದಿಲ್ಲ ಅಂದಾಗ ಆ ವ್ಯಕ್ತಿ ಹೇಳಿದ ಉತ್ತರ ಹೇಗಿತ್ತಂತ ಹೇಳಿದ್ರೆ, ನಾನು ಒಬ್ಬನೇ ಹೋಗಿ ಕಳ್ಳತನ ಮಾಡ್ತಾ ಇದ್ದೆ, ನಾನು ಎಷ್ಟೆಲ್ಲ ಕಳ್ಳತನ ಮಾಡಿದ್ದೇನೆ ಅದೆಲ್ಲ ನಾನು ಒಬ್ಬನೇ ಮಾಡಿದ್ದೇನೆ, ಇನ್ನೊಬ್ಬರೊಟ್ಟಿಗೆ ಸೇರ್ಕೊಳ್ತಿರ್ಲಿಲ್ಲ. ಸುಮಾರು ಜನ ನನ್ನೊಟ್ಟಿಗೆ ಕಳ್ಳತನದಲ್ಲಿ ನಾವು ಬರ್ತೇವೆ ಅಂತಿದ್ರು ಜೈಲಲ್ಲಿದ್ದಾಗ. ಆದ್ರೆ ನಾನು ಸದಾ ಅವರನ್ನ ತಪ್ಪಿಸೇ ಕಳ್ಳತನಕ್ಕೆ ಹೋಗ್ತಾ ಇದ್ದೆ. ಒಂದು ವೇಳೆ ನಾನು ಏನಾದ್ರೂ ಕಳ್ಳತನದಲ್ಲಿ ಅವರನ್ನ ಕರ್ಕೊಂಡು ಹೋಗ್ಬಿಟ್ರೆ ಒಂದು ಸಾಕ್ಷಿ ಕರ್ಕೊಂಡು ಹೋದಾಗೆ, ಯಾವತ್ತು ಆ ವ್ಯಕ್ತಿ ನನ್ನ ವಿರುದ್ಧ ಬೀಳ್ತಾನೆ ಮುಂದೊಂದು ದಿನ ಅನ್ನೋದು ಗೊತ್ತಾಗುದಿಲ್ಲ ಅಂತ ಹೇಳಿ ನಾನು ಏಕಾಂತದಲ್ಲಿ ಕಳ್ಳತನ ಮಾಡ್ತಿದ್ದೆ. ಹೀಗಾಗಿ 250 ಕೇಸ್ನಲ್ಲೇನೋ ಆ ವ್ಯಕ್ತಿ ಖುಲಾಸೆಗೊಳ್ತಾನೆ. ಕಾರಣ ಇಷ್ಟೇ, ಅವನು ಮಾಡಿದಾನಂತ ಗೊತ್ತು, ಆದ್ರೆ ಇಲ್ಲ, ಬಲವಾದ ಒಂದು ಸಾಕ್ಷಿನೂ ಸಿಗ್ತಾ ಇಲ್ಲ, ಅವನು ಹೇಗೆ ಮಾಡಿದ ಅನ್ನುವಂಥದ್ದು, ಯಾವ ರೀತಿ ಕಳ್ಳತನ ಮಾಡದ ಅಂತೇಳಿ. ಹೀಗಾಗಿ ಆ ವ್ಯಕ್ತಿ ಖುಲಾಸೆಗೊಳ್ತಾನೆ. ಯಾಕಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 99% ಆ ವ್ಯಕ್ತಿ ಮಾಡಿದಾನಂತ ಗೊತ್ತಿರುತ್ತೆ, ಎಲ್ಲೋ 1% ಆ ವ್ಯಕ್ತಿಗೆ ಒಂದು ಪ್ರಬಲವಾದ ಸಾಕ್ಷಿ ಇಲ್ಲ ಅಂದ್ಕೊಳ್ಳೇನೆ ಆ ಕೇಸ್ನಿಂದ ಖುಲಾಸೆಗೊಳ್ತಾನೆ. ಇದೇ ಸಿಗ್ಲಿ ಬಸ್ಯ ಏಕಾಂತ ಅಂದ್ಕೊಳ್ಳೇನೆ ಸಿಗ್ಲಿ ಬಸ್ಯನ್ ಕೇಸಲ್ಲಿ ಆಗುತ್ತೆ. ಹೀಗಾಗಿ ನಾವು ಇವತ್ತು ಏಕಾಂತದ ಹತ್ಯೆ ಅಂತ ಹೇಳಿ ಬರುವಂತ ಸುಮಂತ್ ಕೇಸು, ಅದರ ಬಗ್ಗೆ ಸುಮಾರು ಮಾತಾಡಿದ್ದೇವೆ. ಆದ್ರೆ ಇವತ್ತೊಂದು ಲೋಕಾಂತದಲ್ಲಿ ನಡೆಯುವಂತ ಡಿಸಿಪಿ ಸೋಮಶೇಖರ್ ಅವರ ಮೇಲೆ ಏನು ಆಪಾದನೆ ಬರುತ್ತೆ ಅದ್ರ ಬಗ್ಗೆ ಮಾತಾಡುವ. ಅದು ಆ ಕೇಸ್ ಏನಂತ ಹೇಳಿ ನೋಡ್ತಾ ಹೋಗುದಾದ್ರೆ, ಈಗಾಗ್ಲೇನೆ ನೀವು ಸುಮಾರು ಜನ ಅದರ ಬಗ್ಗೆ ಕೇಳಿರ್ತೀರಾ, ಪತ್ರಿಕೆಗಳಲ್ಲೂ ಅದು ಸಂಚಿಕೆಯಾಗಿ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿದಾಗ ಆ ಕೇಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಏನು ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅವರು ತಮ್ಮ ಕುಟುಂಬ ಸಮೇತ, ಅಂದ್ರೆ ಸೋಮಶೇಖರ್ ಅವರು, ಅವರ ಕುಟುಂಬದವರು, ಹಾಗೆ ಇನ್ನು ಉಳಿದಂತ 4-5 ಪೊಲೀಸ್ ಠಾಣೆಯ ಮಕ್ಕಳೇನಿದ್ದಾರೆ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರು ಹೋಟೆಲ್ ಹೋಗಿರ್ತಾರೆ. ಹೋಟೆಲಿನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಆಗ ಒಬ್ಬ ವ್ಯಕ್ತಿ ಬಗ್ಗಿ ಹೀಗ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ನೋಡ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಆ ವ್ಯಕ್ತಿಗೆ ಇವರು ಡಿಸಿಪಿ ತುಂಬಾ ಖಡಕ್ ಅಧಿಕಾರಿ ಅನ್ನೋದು ಗೊತ್ತಿರೋದಿಲ್ಲ. ಬಗ್ಗಿ ನೋಡ್ತಾ ಇರ್ತಾನೆ. ಆಗ ಅವ್ರದ್ದು ಹೇಗಾದ್ರೂ ಪೊಲೀಸ್ ಅಧಿಕಾರಿ ಆ ವ್ಯಕ್ತಿ ಹತ್ರ ನೋಡ್ತಾರೆ, ಇವನೇನು ಕದ್ದು ಸ್ವಿಮ್ ಮಾಡೋರ್ನ ನೋಡ್ತಾ ಇದ್ದಾನೆ, ಅಂದ್ರೆ ಈಜುಕೊಳದಲ್ಲಿ ಇರೋರ್ನ ನೋಡ್ತಾ ಇದ್ದಾನೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಈಜುಕೊಳದಿಂದ ಮೇಲೆ ಹೋಗ್ತಾರೆ. ಮೇಲೆ ಹೋಗಿ ಅವನನ್ನ ಕರೀತಾರೆ. ಕರೆದು ಕೇಳ್ತಾರೆ, ಏನಪ್ಪ ಯಾಕೆ ನೀನು ಕದ್ದು ನೋಡ್ತಾ ಇದ್ಯಾ, ಯಾರನ್ನು ನೋಡ್ತಾ ಇದೆಯಾ ಏನು ಅಂತೇಳಿ. ಆಗ ಆ ವ್ಯಕ್ತಿಗೆ ಹಾಗೆ ಆ ಡಿಸಿಪಿ ಸೋಮಶೇಖರ್ ಅವ್ರಿಗೆ ದೊಡ್ಡ ಮಟ್ಟದ ವಾಗ್ವಾದ ಆಗುತ್ತೆ. ವಾಗ್ವಾದ ಆದ ನಂತರ ಈ ಕೇಸಿನ, ಅಂದ್ರೆ ಪತ್ರಿಕೆ ವರದಿಗಳು ಬಂದಿರೋದು ಯಾವ ರೀತಿ ಆಗುತ್ತಂತೇಳಿ, ವಾಗ್ವಾದ ಬಂದಾಗ ನೇರವಾಗಿ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಕೆನ್ನೆಗೊಂದು ಹೊಡಿತಾರೆ. ಏನ್ ಕೆನ್ನೆ ಭಾಗ ಇಲ್ಲಿರುತ್ತೆ, ಇದು ತುಂಬಾ ಅತಿ ಸೂಕ್ಷ್ಮವಾದ ಪ್ರದೇಶ ಅಂತಾರೆ. ಇಲ್ಲಿ ಒಂದು ಸೂಕ್ಷ್ಮವಾದ
ಬೋನ್ ಇರುತ್ತೆ, ಇಲ್ಲಿ ತುಂಬಾ ಸೂಕ್ಷ್ಮವಾಗಿರುತ್ತೆ, ಅದಷ್ಟು ಸ್ಟ್ರಾಂಗ್ ಆಗಿರುವುದಿಲ್ಲ. ಅಲ್ಲಿಗೆ ನೇರವಾಗಿ ಏಟು ಬೀಳುತ್ತೆ. ಬಿದ್ದ ಕೂಡಲೇನ ಆ ವ್ಯಕ್ತಿ ಏನು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಇದು ನಡೀತಾ ಇರುತ್ತೆ, ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಬಿಡ್ತಾನೆ. ಬಿದ್ದಾದ ಕೂಡಲೇನೆ ಏನಾಗುತ್ತೆ, ಇವ್ರು ಸಿಟ್ಟಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಏನು ಅವನು ನೀರಲ್ಲಿ ಬೀಳ್ತಾನೆ, ಆಗ ಬಿದ್ದ ಕೂಡಲೇನೆ ಸಡನ್ ಆಗಿ ಸೌಂಡ್ ಆಗುತ್ತೆ. ಆಗ ಅಲ್ಲಿರುವಂತ ಸಿಬ್ಬಂದಿಗಳು ಓಡಿ ಬರ್ತಾರೆ. ಆ ನಂತರ ಅಲ್ಲಿ ಏನು ಈಜುಕೊಳದಲ್ಲಿ ಇರುವಂತ ಮಕ್ಕಳೇನಿದ್ದಾರೆ ಅವರು ಆ ಜಾಗಕ್ಕೆ ಬರ್ತಾರೆ. ಬಂದ ಆ ನಂತರ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅಂದ್ರೆ ಈಜುಕೊಳದಲ್ಲಿ ಇಳಿದು ಆ ವ್ಯಕ್ತಿಯನ್ನ ಮೇಲೆತ್ತುತ್ತಾರೆ. ಮೇಲೆತ್ತಿದಾಗ ಅದಾಗಲೇನೆ ಕೊನೆ ಉಸಿರು ಎಳೆದು ಬಿಟ್ಟಿರ್ತಾನೆ. ಒಂದು ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ಸ್ಟೇಷನ್ ನೀವು ಒಂದು ಕಂಪ್ಲೇಂಟ್ ಕೊಡಿ ಅಂತೇಳಿ ಅಲ್ಲಿ ಯಾರು ಆ ಸ್ವಿಮ್ಮಿಂಗ್ ಪೂಲಿಗೆ ಉಸ್ತುವಾರಿ ಇರ್ತಾರೆ ಅವ್ರಿಗೆ ಹೇಳ್ತಾರೆ. ಆ DCP ಅವರು ಮೊದಲೇ DCP ಅವರು. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ. ಆಗ ಪೊಲೀಸರು ಬಂದಾಗ ಪೊಲೀಸರ ಹತ್ರ ಇವರೊಂದು ಕಂಪ್ಲೇಂಟ್ ಅನ್ನ ಕೊಡಿಸ್ತಾರಂತೆ. ಅದು ಯಾವ ರೀತಿ ಇರುತ್ತಂತ ಹೇಳಿದ್ರೆ, ಈ ರೀತಿ ಈ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲಿಗೆ ಆಯ ತಪ್ಪಿ ಕೆಳಗೆ ಬಿದ್ದಾದ ಮೇಲೆ ಕೆಳಗೆ ಪೈಪ್ಲೈನ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಪೈಪ್ಗಳಿರೋದ್ರಿಂದ ಆ ಪೈಪು ಈ ವ್ಯಕ್ತಿಗೆ ತಾಗಿದೆ ಅನ್ನುವಂಥದ್ದು. ಪೊಲೀಸರ ಕಂಪ್ಲೇಂಟ್ ಬರೀತಾರೆ. ಬರೆದಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ಒಂದು ಸಹಜ ಸಾವು ಅಂದ್ರೆ UDR ಅಂತ ಮಾಡ್ತಾರೆ. ನಂತರ ಆ FIR ಅಲ್ಲಿ ಎಲ್ಲೂ DCP ಅವರು ಇದ್ದಿದ್ದಿರ್ಬೋದು, ಮಕ್ಕಳಿರೋದು, ಇಲ್ಲಿ ಯಾವ ವಿಷಯಗಳು ಹೆಸರುಗಳು ಉಲ್ಲೇಖ ಆಗುವುದಿಲ್ಲ. ಅವನೇ ಆಯ ತಪ್ಪಿ ಬಿದ್ದ ಅಂತಿರುತ್ತೆ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲ ಈಗಾಗಲೇ ಎಲ್ಲಾ ಪತ್ರಿಕೆಗಳಲ್ಲೂ ಸಂಚಿಕೆ ರೂಪದಲ್ಲಿ ಬಂದಿದೆ. ಯಾವಾಗ ಇದೆಲ್ಲ ಆಗುತ್ತೆ, PM ಹೋಗುತ್ತೆ, ಅಂದ್ರೆ ಕೆಳಗೆ ಆಯ ತಪ್ಪಿ ಬಿದ್ದ, ಹೀಗಾಗಿ ಆ ಸೂಕ್ಷ್ಮ ಪ್ರದೇಶ ಏನಿದೆ ಕೆನ್ನೆ ಭಾಗ ಅಲ್ಲಿಗೆ ಏಟು ಬಿದ್ದಿದೆ ಅಂತ ಹೇಳಿ PM ನಲ್ಲಿ ಮೊದಲು ಪ್ರಾಥಮಿಕವಾಗಿ ರಿಪೋರ್ಟ್ ಬರುತ್ತೆ. ಇದಾದ ಮೇಲೆ ನಾನು ಅದಕ್ಕೆ ಹೇಳಿದ್ದು ಲೋಕಾಂತದಲ್ಲಿ ನಡೆದಿದ್ದು ಅಂತ ಹೇಳಿ, ಅಂದ್ರೆ 4-5 ಜನರ ಮಧ್ಯ ನಡೆದಿದ್ರಿಂದ ಇದು ಅಲ್ಲಿ ಓಡಿ ಬಂದಂತ ಸ್ಟಾಫ್ ಇರ್ಬೋದು, ಆ ಹೋಟೆಲ್ ತುಂಬಾ ಇದು ಸುದ್ದಿ ಆಗುತ್ತೆ. ಇದು ಸುದ್ದಿ ಆಗೋದು ಪ್ರತಿಷ್ಠಿತ ಹೋಟೆಲ್ ಬೇರೆ, ಹೀಗಾಗಿ ಅದು ಪತ್ರಿಕೆಯವರ ಕಿವಿಗೆ ತಲುಪುತ್ತೆ. ಯಾವಾಗ ಪತ್ರಿಕೆಯವರ ಕಿವಿಗೆ ತಲುಪುತ್ತೆ, ಏನ ಪ್ರತಿಷ್ಠಿತ ಹೋಟೆಲ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಂತ ವ್ಯಕ್ತಿಯನ್ನ ಹೊಡೆದು ಬೀಳಿಸಲಾಗಿದೆ, ಅದನ್ನು ಒಬ್ರು ಪೊಲೀಸ್ ಅಧಿಕಾರಿ ಇದರಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಹೆಸರು ಬರುವುದಿಲ್ಲ. ಆ ಪತ್ರಿಕೆಯಲ್ಲಿ ವರದಿ ಬಂದ್ಬಿಡುತ್ತೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಸ್ಯಾಟಲೈಟ್ ಚಾನೆಲ್ಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ, ಅದೇ ರೀತಿನೇ ಒಂದು 20-25 ವರ್ಷದ ಹಿಂದೆ ಪತ್ರಿಕೆಗಳು ತುಂಬಾ ಸ್ಟ್ರಾಂಗ್ ಆಗಿದ್ದು, ಏನಾದ್ರೂ ಸುದ್ದಿ ಒಂದು ಬಂತಂದ್ರೆ ಸುಮಾರು ಬಾರಿ ಅಲ್ಲಿ ಎಷ್ಟೋ ಮಂತ್ರಿಗಳು ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯೂ ಬರ್ತಾ ಇತ್ತು. ಆ ರೀತಿ ಪತ್ರಿಕೆಗಳು ಅವತ್ತಿನ ಕೆಲಸ ಮಾಡ್ತಾ ಇದ್ದು. ಇದು ಆಗ ಪೊಲೀಸ್ ಅಧಿಕಾರಿ ಒಬ್ರಿದ್ರು ಅನ್ನುವಂಥದ್ದು ಬರುತ್ತೆ. ಇದಾದ ಮೇಲೆ ಏನಾಗುತ್ತೆ, ನಾನು ಮೊದಲಿಗೆ ಹೇಳಿದೆ, ಏನಲ್ಲಿ 4-5 ಮಕ್ಕಳು ಇರ್ತಾರೆ, ಅದರಲ್ಲಿ ಎಲ್ಲರೂ ಅವರು 4-5 ಜನನು ಬೇರೆ ಬೇರೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಕ್ಕಳು ಇರ್ತಾರೆ ಅಂತವ್ರು. ಅದರಲ್ಲಿ ಒಂದು ಮಗು ತನ್ನ ತಂದೆ ಹತ್ರ, ಅಂದ್ರೆ ಮಗ ತನ್ನ ತಂದೆನೂ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅವನೇನ್ ಮಾಡ್ಬಿಡ್ತಾನಂತ ಹೇಳಿದ್ರೆ ತನ್ನ ತಂದೆ ಹತ್ರ ಹೋಗಿ ಹೇಳ್ಬಿಡ್ತಾನೆ, ಅಂಕಲ್ಲು ಜೋರಾಗಿ ಹೊಡೆದು ಬಿಟ್ಟು, ಹೀಗಾಗಿ ಅವನು ನೀರಲ್ಲಿ ಆಯ ತಪ್ಪಿ ಬಿದ್ದು ಬಿಟ್ಟ, ನಾವು ನಮ್ಮ ಮುಂದೆನೇ ಘಟನೆ ನಡೆದು ಈ ರೀತಿ ಆಯ್ತು ಈ ಘಟನೆ ಅಂತ ಹೇಳ್ಬಿಟ್ಟು. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅಲ್ಲಿ ನೋಡಿದ್ರೆ FIR ಅಲ್ಲಿ ಆ ಪೊಲೀಸ್ ಆಫೀಸರ್ ಹೆಸರೇ ಇಲ್ಲ, ಈ ಮಕ್ಕಳಲ್ಲಿ ಪ್ರೆಸೆಂಟ್ ಇರೋದು ಹೆಸರಿಲ್ಲ, ಅಂದ್ರೆ ಅವರೆಲ್ಲ ಹೋಟೆಲ್ ಹತ್ರ ಆ ಹೋಟೆಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಿದ್ದಂತ ಏನೂ ಸುದ್ದಿ ಇಲ್ಲ, ಅವನು ಬಿದ್ದು ಸತ್ತ ಅಂತ FIR ಅಲ್ಲಿ ಇದೆ ಅನ್ನುವಂಥದ್ದನ್ನ ಅವ್ರ ತಲೆ ಬರುತ್ತೆ. ಹೀಗಾಗಿ ಏನ್ ಮಾಡ್ಬಿಡ್ತಾರೆ, ಯಾರು ತನಿಖಾಧಿಕಾರಿ ಇರ್ತಾರೆ, ಈ ಕೇಸಿನ ತನಿಖಾಧಿಕಾರಿ ಅಂದ್ರೆ ಅದನ್ನ UDR ಮಾಡಿ ಬಿದ್ದಿದ್ದು ಇದೆಲ್ಲ, ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ಪೊಲೀಸ್ ಆಫೀಸರ್ ಅವ್ರ ಗಮನಕ್ಕೆ ತರ್ತಾರೆ. ಸರ್, ಈ ರೀತಿ ನನ್ನ ಮಗನು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗಿದೆ, ನನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಹೋಗಿದ್ರು, ಅವರು ಇದ್ರಂತೆ, ಹಾಗೆ ಇವರು DCP ಅವರು ಇದ್ರಂತ ಅದೇ ಜಾಗದಲ್ಲಿ, ಇವ್ರ ಮಧ್ಯೆ ವಾಗ್ವಾದ ಆಯ್ತಂತೆ ಸರ್ ಅಂತ ಹೇಳ್ತಾರೆ. ಯಾವಾಗ ತನಿಖಾಧಿಕಾರಿ ಹೇಳ್ತಾರೆ, ತನಿಖಾಧಿಕಾರಿ ಹೋಗಿ ಕಮಿಷನರ್ ಹತ್ರ ಹೇಳ್ತಾರೆ, ಸರ್ ಈ ರೀತಿ ಘಟನೆ ನಡೆದಿದೆ, ಆಕ್ಚುಲಿ ಅವನು ಬಿದ್ದು ಸತ್ತಿಲ್ಲಂತೆ, ಇವರಿಬ್ರು ಮಧ್ಯನೂ ಜಗಳ ಆಗಿದೆ. ಯಾವಾಗ ಕಮಿಷನರ್ ಹೇಳ್ತಾರೆ, ಕಮಿಷನರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅದನ್ನ ಆಂತರಿಕ ತನಿಖೆ ಮಾಡೋದಕ್ಕೆ ಹೇಳ್ತಾರೆ. ಆಗ ಪತ್ರಿಕೆಗಳು ಇವತ್ತಿನ ಸೋಷಿಯಲ್ ಮೀಡಿಯಾ ಯಾವ ರೀತಿ, ನಾನು ಮೊದಲೇ ಹೇಳಿದೆ ಯಾವ ರೀತಿ ಕೆಲಸ ಮಾಡ್ತಿದ್ದು, ಇದು ಪತ್ರಿಕೆಯಲ್ಲಿ ಡೈಲಿ ಎಲ್ಲಾ ಪತ್ರಿಕೆಗಳಲ್ಲೂ ಆವತ್ತಿನ ಅಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಡೈಲಿ ನ್ಯೂಸ್ ಆಗಿಬಿಡುತ್ತೆ, ಪೊಲೀಸ್ ಅಧಿಕಾರಿಯಿಂದನೇ ನಡೆದಿರುವಂತ ಕೇಸು ಅಂತೇಳಿ. ಪೊಲೀಸ್ ಅಧಿಕಾರಿ ಅಂದ್ಕೊಳ್ಳೇನೆ ಕಮಿಷನರ್ ಏನ್ ಮಾಡ್ಬಿಡ್ತಾರೆ, ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. ಆಗ ಕಮಿಷನರು ಇರ್ತಾರೆ, ಅವ್ರ ಪಕ್ಕದಲ್ಲಿ DCP ಅವರು ಕೂತ್ಕೊಂಡಿರ್ತಾರೆ, ಎಲ್ಲರೂ ಕೂತ್ಕೊಂಡಿರ್ತಾರೆ. ಆವಾಗ
ಒಬ್ಬರು ಪತ್ರಕರ್ತರು ಎದ್ದು ಕೇಳ್ತಾರೆ, ಸರ್ ಈ ಕೊಲೆಯಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿ ಅವರೇ ಭಾಗಿಯಾಗಿದ್ದಾರಂತಾರ ಸರ್. ಯಾರು ಸರ್ ಅವ್ರ ಅಧಿಕಾರಿ? ಹೋಟೆಲ್ನಲ್ಲಿ ಅವತ್ತು ಯಾರಿದ್ರು ಅವ್ರ ಬಾಯಿಂದ ಎಲ್ಲಾ ಕಡೆ ಈ ಸುದ್ದಿ ಹರಡ್ತಾ ಇದೆ, ನಮ್ಮ ಹತ್ರನೂ ಈ ಸುದ್ದಿ ಬಂದಿದೆ ಅಂತೇಳಿ, ನಮ್ಮ ಸೋರ್ಸ್ಗಳಿಂದನೂ ಈ ಸುದ್ದಿ ಬಂದಿದೆ ಅಂತೇಳಿ. ಯಾವಾಗ ಇದು ಒತ್ತಿ ಅವರು ಕೇಳ್ತಾರೆ, ಆಗ ಕಮಿಷನರು ಯಾವುದೋ ಮೂಡಲ್ಲಿ ಇರ್ತಾರೆ, ಸಡನ್ ಆಗಿ ಇವ್ರ ಪಕ್ಕದಲ್ಲಿ ಇರ್ತಾರೆ. ಇವರನ್ನೇ ಕೇಳ್ರಿ, ನನ್ನ ಪಕ್ಕದಲ್ಲೇ ಇಲ್ಲೇನ್ರಿ DCP ಸೋಮಶೇಖರ್, ಅವ್ರಿಗೆ ಗೊತ್ತಲ್ಲ, ಅವ್ರು ಕೇಳಿ ಆ ಕೇಸ್ ಬಗ್ಗೆ ಅಂತ ಹೇಳ್ಬಿಡ್ತಾರೆ. ಅವ್ರು ಯಾವಾಗ ಆ ಕೇಸ್ ಬಗ್ಗೆ ಕೇಳಿ ಅಂತಾರೆ, ಆಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದ್ದವರೆಲ್ಲ DCP ಸೋಮಶೇಖರ್ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆ ನಂತರ ಪತ್ರಿಕಾಗೋಷ್ಠಿ ಮುಗಿದಾದ ಮೇಲೆ ಅವರ ಪೊಲೀಸ್ ಏನವರು DCP ಸೋಮಶೇಖರ್ ಅವರ ಕಚೇರಿ ಇದೆ, ಈ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳದು ಅವ್ರದ್ದು ಮೀಟಿಂಗ್ ನಡೀತಾ ಇರುತ್ತೆ. ಆವತ್ತಿನ ಪೇಪರ್ ಅಂದ್ರೆ ಸಂಜೆ ಪೇಪರ್ನಲ್ಲೇನೆ ಅವ್ರ ಹೆಸರು, ಫೋಟೋ, ಹೆಡ್ಲೈನ್ ಸಮೇತ ಬಂದ್ಬಿಡುತ್ತೆ. ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ವ್ಯಕ್ತಿ ಸಾಯ್ಲಿಕ್ಕೆ ಕಾರಣ ಇದೇ ಪೊಲೀಸ್ ಅಧಿಕಾರಿ ಅಂತೇಳಿ ಬರುತ್ತೆ. ಬಂದಾದಾಗ ಅವ್ರು ಏನದನ್ನ ನೋಡ್ತಾರೆ ಆ ಪೇಪರ್ನ, ಅವ್ರು ತುಂಬಾ ಸಿಟ್ಟು ಬರುತ್ತೆ. ಯಾಕಂದ್ರೆ ಅವ್ರು ಅದಾಗ್ಲೇನೆ ತುಂಬಾ ಪ್ರಭಾವಿಯಾಗಿರ್ತಾರೆ, ತುಂಬಾ ಸಿಟ್ಟು ಬರುವಂತದ್ದು ಮುಂಗೋಪ ಇರುತ್ತಂತವ್ರಿಗೆ. ಹೀಗಾಗಿ ಅವರು ಬೇಕಾದಷ್ಟು ಅಂದ್ರೆ ಈ ರೀತಿಯ ಸುಮಾರು ಘಟನೆಗಳು ನಡೆದೋಗ್ಬಿಟ್ಟಿರುತ್ತೆ. ಹೀಗಾಗಿ ಅವರು ಸಡನ್ ಆಗಿ ಎದ್ದು, ನೋಡ್ರಿ ಏನಿದು ಕಮಿಷನರ್ ಈ ರೀತಿ ಮಾಡೋದು ಹಾಗೆ ಹೇಗೆ ಅಂತ ಏನೋ ಅವ್ರು ಇದು ಮಾಡ್ತಾರೆ. ಯಾವಾಗ ಇದೆಲ್ಲ ನಡೆದು ಹೋಗ್ಬಿಡುತ್ತೆ ಘಟನೆ, ಸಿಟ್ಟನ್ನು ತೋರಿಸ್ತಾರೆ. ಆದ್ರೆ ನೋಡ್ರಿ, ಈ ರೀತಿನ ನಾನೇನಾದ್ರೂ ಉದ್ದೇಶ ಪೂರ್ವಕವಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಘಟನೆ ಆಗ್ಲಿಕ್ಕೆ ಕಾರಣನ? ನಾನು ಏನ್ ಮಾಡಿದ್ದೇನೆ ಅಂತೇಳಿ ಈ ರೀತಿ ಎಲ್ಲ ಗಲಾಟೆ ಆಗುತ್ತೆ. ನಂತರ ಈ ಕೇಸು ಹೋಗಿ COD ಹೋಗುತ್ತೆ. ಯಾವಾಗ COD ಹೋಗುತ್ತೆ, COD ಹೋದ ನಂತರ ಇದು ದೊಡ್ಡ ಮಟ್ಟ, ಇದರ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಆದ ನಂತರ ಸುಮಾರು ಈ ಕೇಸನ್ನೆಲ್ಲ ಅಂದ್ರೆ ಲೋಕಾಂತದಲ್ಲಿ ಕೇಸ್ ಆಗಿರುತ್ತೆ, COD ಹೋಗುತ್ತೆ. ಕೆಲವೊಂದು ಸಾಕ್ಷಿಗಳ ಕೊರತೆಯಿಂದ ಈ ಕೇಸು ಕೋರ್ಟಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ DCP ಅವರು ದೊಡ್ಡ ವಕೀಲರು ನೀಡ್ತಾರೆ, ಸುಮಾರು ವಾದಗಳು ನಡೀತಾವೆ ಕೋರ್ಟಲ್ಲಿ ಇದ್ರ ಬಗ್ಗೆ. ವಾದ ನಡೆದ ನಂತರ ಅವರು ನಿರಪರಾಧಿ ಅಂತ ಆಗುತ್ತೆ. ಆ ನಂತರ ಮತ್ತೆ ಈ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಯಾಕಂದ್ರೆ ಸರ್ಕಾರ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹಾಕ್ಬೇಕಾಗುತ್ತೆ, ಇವೆಲ್ಲ ಸಾಕ್ಷಿಗಳಿದಾವೆ ಅಂತ. ಕೇಸ್ ಏನಾಗ್ಬಿಡುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ. ಅಷ್ಟೊನ್ನೊತ್ತಿಗೆ ಈ ಲೋಕಾಂತದಲ್ಲಿ ನಡೆದಂತ 4 ಜನರ ಮಧ್ಯ ನಡೆದಿದ್ರಿಂದ ಎಲ್ಲಾ ಕಡೆನೂ ಇದೇ ಸುದ್ದಿ. ಅವ್ರು ಬೇರೆ ಏನೇನು ಕೇಸ್ಗಳಿರ್ತಾವೆ ಅವೆಲ್ಲ ದಿವಸ ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಕೊನೆಯದಾಗಿ ಆ ಒತ್ತಡದಲ್ಲೇನೆ ಅವರು ಕೊನೆ ಉಸಿರೆಳಿತಾರೆ. ಒಂದು ಕಡೆ ಕೋರ್ಟಿನಲ್ಲಿ ನಿರಪರಾಧಿನೂ ಆಗಿರುತ್ತೆ, ಆದ್ರೂ ಆ ಕೇಸ್ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಿರುತ್ತೆ. ಆದ್ರೆ ಆ ಒತ್ತಡದಲ್ಲೇ ಪ್ರಾಣವನ್ನ ಬಿಟ್ಟು ಬಿಡ್ತಾರೆ. ಅಂತ ಹೇಳಿದ್ರೆ ಯಾವ ರೀತಿ 4 ಜನರ ಮಧ್ಯ ಒಂದು ಕೇಸ್ ಆಗ್ಬಿಟ್ರೆ ಏನೆಲ್ಲ ಆಗುತ್ತೆ, ಯಾವೆಲ್ಲ ರೀತಿ ಸಾಕ್ಷಿಗಳು ಹುಟ್ಟುತ್ತೆ ಅನ್ನೋದಕ್ಕೆ ಈ ಕೇಸು ಸಾಕ್ಷಿ. ನಾವು ಇನ್ನೊಂದು ಕೇಸು ಅಂತ ಬಂದಾಗ, ಏಕಾಂತ ಅಂತ ಬಂದಾಗ, ಸುಮಂತ್ ಕೇಸಿಗೆ ಬಂದಾಗ, ಸುಮಂತ್ ಬೆಳಗ್ಗೆ ಹೋಗ್ತಾ ಇರ್ತಾನೆ, ತನ್ನ ಮನೆಯಿಂದ ಹೋಗ್ತಾ ಇರ್ತಾನೆ ಆ ಬಾವಿ ಪಕ್ಕ. ಆಗ ಯಾರೋ ಒಬ್ಬ ಅಚಾನಕ್ಕಾಗಿ ಎದುರಾಗಿದ್ದಾನೆ ಅನ್ನುವಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅಚಾನಕ್ಕಾಗಿ ಆಗಿದೆ ಅಂತ ಹೇಳಿದ್ರೆ ಅವನಿಗೂ ಯಾವುದೇ ಪೂರ್ವಯೋಜಿತವಾಗಿ ಸುಮಂತ್ ಮೇಲೆ ಸಿಟ್ಟಿರುವುದಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸುಮಂತ್ ಏನು ಒಬ್ಬ ಪ್ರಭಾವಿ ಅಲ್ಲ, ಸರ್ಕಾರಿ ಶಾಲೆ ಹುಡುಗ. ಅದಾದ್ಮೇಲೆ ಅವರ ತಂದೆ ತಾಯಿನೂ ಯಾವುದೇ ದೊಡ್ಡ ಬಿಸ್ನೆಸ್ ಉದ್ಯೋಗಿಗಳು ಅಥವಾ ತುಂಬಾ ಆಸ್ತಿ ಇರೋವರಲ್ಲ, ಕೇವಲ 1 ಎಕರೆಯ ತೋಟ ಇಟ್ಕೊಂಡಂತವ್ರು, ಕೃಷಿಕರಷ್ಟೇನೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಿಟ್ಟು ಸೇಡು ಸುಮಂತ್ ಮೇಲೆ ಬೇರೆ ರೀತಿಯ ಸಿಟ್ಟು ಸೇಡಿಲ್ಲ. ಇಲ್ಲಿ ಅಚಾನಕ್ಕಾಗಿ ಏನೋ ಮಾತುಕತೆ ಆಗಿದೆ. ಆ ಮಾತುಕತೆಯಲ್ಲಿ ಏನಾಗಿದೆ, ಕೈಯೋ ಅಥವಾ ಇನ್ನೊಂದು ಇದ್ದಂತ ವಸ್ತುವಿನಿಂದ ತಿರುಗಿ ಹೋಗಿದೆ. ಸಡನ್ ಆಗಿ ಅವನು ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ನಂತರ ಗಡಬಡಲ್ಲಿ ಏನೋ ಅವಸರದಲ್ಲಿ ಅವನೇನೋ ಆಗಿದೆ ಅಂತೇಳಿ ಎತ್ತಿ ಅವನನ್ನ ಆ ಬಾವಿಗೆ ಎಸೆದಿದ್ದಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಅಂತ ಹೇಳಿದ್ರೆ ಸುಮಾರು ಜನರನ್ನ ಕೇಳಿದಾಗ ಅದೇ ಹೇಳ್ತಾರೆ ಎಲ್ಲರೂ. ಇದು ನಡೆದಿರುವಂಥದ್ದು ಆ ಬಾವಿಯ ಅಕ್ಕಪಕ್ಕನೇ ನಡೆದಿರುತ್ತೆ. ಆದ್ರೆ ಇದು ಸಡನ್ನ ನಡೆದಿದೆ. ಹೀಗಾಗಿ ಆ ವ್ಯಕ್ತಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯಾರಾದ್ರೂ ಪೂರ್ವಯೋಜಿತವಾಗಿ ಕೊಲೆ ಮಾಡೋನಿದ್ರೆ ಅವನು ಫೋನ್ ನಂಬರ್ ಇವ್ರ ಮೊಬೈಲಲ್ಲಿ ಶೇರ್ ಆಗಿರುತ್ತೆ, ಇವ್ರ ಮೊಬೈಲ್ನಿಂದ ಆ ಮೊಬೈಲಿಗೆ ಕಾಲ್ ಹೋಗಿರುತ್ತೆ, ಅಥವಾ ಆ ಊರಿಗೆ ಅವನು ಮೊದಲೇ ಬಂದಿರ್ತಾನೆ, CCTVಯಲ್ಲಿ ಕಂಡಿರುತ್ತೆ. ಇಲ್ಲ ಆ ರೀತಿ ಯಾವುದೇ ಒಂದು ಸಾಕ್ಷಿಯೂ ಇಲ್ಲ ಅನ್ನೋದಕ್ಕೆ ಈ ಘಟನೆ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅನ್ನುವಂಥದ್ದು ಈಗ ಸುಮಾರು ಜನ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ. ಒಬ್ಬ ವ್ಯಕ್ತಿಯಿಂದ ಆಗಿದೆ, ಅಚಾನಕ್ಕಾಗಿ ಅವನು ಒಂದು ಆ ದಿಕ್ಕಿನಿಂದ ಬಂದಿದ್ದಾನೆ. ಆಗ ಸುಮಂತ್ ಅವನು ನೋಡಬಾರ್ದಂಥದ್ದು ಏನೋ ಒಂದು ನೋಡಿದಾನಲ್ಲಿ,
ಆ ನೋಡಿದಂಥ ಘಟನೆಯಿಂದ ಅದೇ ಸಿಟ್ಟಲ್ಲೇ ಬಂದು ಅವನನ್ನು ಹೊಡೆದಿದ್ದಾನೆ. ಯಾರು ಹತ್ಯೆ ಇದ್ದಾನೆ ಆ ವ್ಯಕ್ತಿ, ಅವನು ಹೊಡೆದಿದ್ದಾನೆ. ಹೀಗಾಗಿ ಸಡನ್ ಆಗಿ ಕೆಳಗೆ ಬೀಳ್ತಾನೆ. ನಂತರ ಬಾವಿಗೆ ತಗೊಂಡೋಗಿ ಅವನು ಹಾಕಿದ್ದಾನೆ. ಅಲ್ಲಿಂದ ಹೋಗ್ಬಿಟ್ಟಿದ್ದಾನೆ. ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಪೂರ್ವ ಯೋಜಿತ ಕೊಲೆ ಅಲ್ಲ. ಇದು ಆ ಸಮಯಕ್ಕೆ, ಅಂದ್ರೆ ಸಡನ್ ಆಗಿ ನಾನೇನೀಗ ಹೇಳಿದೆ, ಲೋಕಾಂತದಲ್ಲಿ ಒಂದು ನಡೆದಂತ ಕೊಲೆ ಯಾವ ರೀತಿ ನಡೀತೆ ಅದೇ ರೀತಿನೇ ಈ ಕೊಲೆಯು ಏಕಾಂತದಲ್ಲಿ ನಡೆದು ಹೋಗ್ಬಿಟ್ಟಿದೆ ಆ ಬಾವಿ ಹತ್ತಿರ. ಈಗ ಆ ಕೊಲೆಗಾರ ಎಲ್ಲಿ ಹೋಗಿದಾನ ಅನ್ನುವಂಥದ್ದು ಪತ್ತೆ ಇಲ್ಲ, ಯಾವ ಊರಲ್ಲಿ ಇದಾನಂತ ಗೊತ್ತಿಲ್ಲ. ಹೀಗಾಗಿ ಯಾವುದೇ ರೀತಿಯ ಸಾಕ್ಷಿ ಅಥವಾ ಕುರುಹು ಸಿಗ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ FSL ರಿಪೋರ್ಟ್ ಬಂದ ನಂತರ ಸಂಪೂರ್ಣವಾದ PM ರಿಪೋರ್ಟ್ ಬರುತ್ತೆ. PM ರಿಪೋರ್ಟ್ ಬಂದ ನಂತರನೇ ಆಗ ತಾರ್ಕಿಕ ಅಂತ್ಯ ಕಾಣಬಹುದು. ಆಮೇಲೆ ಪೊಲೀಸರು ಆರೋಪಿಯನ್ನ ಹಿಡಿಬಹುದು ಅಂತ ಹೇಳ್ತಾ, ಅದಕ್ಕೆ ಯಾವ್ದಾದ್ರು ಒಂದು ಸಾಕ್ಷಿ ಸಿಗುತ್ತೆ ಅಂತೇಳಿ ಈ ಸುಮಂತ್ ಹತ್ಯೆ ಮಾಡಿದಂತ ಏನು ಕೊಲೆಗಾರ ಈಗ ತಪ್ಪಿಸ್ಕೊಂಡಿದ್ದಾನೆ, ಅವನು ಯಾವ ಊರಲ್ಲಿದ್ರು ಅವನನ್ನ ಹಿಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಸುಮಾರು ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರೆ. ಕಾದು ನೋಡುವ. ಈ ಕೊಲೆಗಾರ ಯಾವ ಊರಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನ ಅನ್ನೋದು ಇನ್ನೂವರೆಗೆ ಗೊತ್ತಿಲ್ಲ. ಏನ್ ನಿಜವಾಗ್ಲೂ ಆ ಬೈಕ್ನವನೇ ಮಾಡಿದಾನ, ಪ್ರಶ್ನಾರ್ಥಕ ಚಿಹ್ನೆ ಉಳಿದಿದೆ. FSL ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.